ಬ್ರದರ್ಸ್ ಹೆಂಗದು ಏನು ಸೂಚನೆ ಬಂದಿರಬಹುದು ಹಂಗಾದ್ರೆ ಹೈಕಮಾಂಡಿಂದ? ಹೈಕಮಾಂಡ್ ಸ್ಪಷ್ಟವಾಗಿ ಕರ್ನಾಟಕದ ರಾಜಕಾರಣವನ್ನ, ಏಕೆಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಇಲ್ಲಿನ ವಸ್ತುಸ್ಥಿತಿ ಎಲ್ಲರ ಸಿದ್ದರಾಮಯ್ಯನವ್ರ ನಡೆ ಏನು, DK ಶಿವಕುಮಾರ್ ಅವ್ರ ನಡೆ ಏನು ಅನ್ನೋದನ್ನ ಚೆನ್ನಾಗಿ ಅರ್ಥಕೊಂಡಿದ್ದಾರೆ. ಅವ್ರು ಬಂದು ಇವರಿಬ್ಬರನ್ನ ಎಲ್ಲವನ್ನ ಆಲಿಸಿ ಹೋಗಿ ನಾನು ಹೈಕಮಾಂಡ್ ತಿಳಿಸಿರ್ತೀನಿ ಅಂತ ಹೇಳುವಂತ ಮಾತನ್ನು ಕೂಡ ಹೇಳೋದಾದ್ಮೇಲೆ ಮತ್ತೆ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವ್ರ ಹತ್ರನೇ ಈ ವಿಷಯ ಚರ್ಚೆ ಆಗ್ಬೇಕಾಗಿದೆ ಅನ್ನುವಂತ ಮಾತನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಈ ಅಧಿಕಾರ ಶೇರಿಂಗ್ ಅನ್ನುವಂಥದ್ದು ಖಂಡಿತವಾಗ್ಲೂ ಇದೆ, ಅದಾಗೆ ಆಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಇದಾಗಿದ್ರಿಂದ ಏನ್ ಲಾಭ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ? ಸಿದ್ದರಾಮಯ್ಯನವ್ರು ಇಳಿಸಿ DK ಶಿವಕುಮಾರ್ ಅವ್ರನ್ನ ಕೂರಿಸೋದ್ರಿಂದ ಏನ್ ಲಾಭ? ಮತ್ತೆ ಪಕ್ಷದ ಈಗ ಅನೇಕರು ಈಗ ಮತ್ತೆ ನಾಳೆನೇ ಒಂದಷ್ಟು ಜನ ಡೆಲ್ಲಿ ಪ್ರವಾಸಕ್ಕೆ DK ಶಿವಕುಮಾರ್ ಬಣ ಈಗ ಹೊರಟಿದೆ. ಹಾಗಾಗಿ ಈಗ ಮುಂದೆ ನಡೆಯತಕ್ಕಂಥ ಇಲ್ಲಿ ಕರ್ನಾಟಕದ ಅಧಿವೇಶನ ಮತ್ತೆ ಕೇಂದ್ರದಲ್ಲಿ ನಡೀತಾ ಇರುವ ಅಧಿವೇಶನದ ಈ ಗೊಂದಲ ಆದ್ಮೇಲೆ ಇದು ಇನ್ನೂ ನಿರಂತರವಾಗಿ ಹೋಗುತ್ತೆ. ಹೀಗಾಗಿ ಈ ಜನಕ್ಕೆ ಏನಾಗ್ಬಿಟ್ಟಿದೆ ಅಂದ್ರೆ, ಈ ಕಾಂಗ್ರೆಸ್ ಸರ್ಕಾರವನ್ನ ತಂದಂತ ಅವರು ಬಹಳ ಅಯ್ಯೋನಿಸುವಂತ ಪರಿಸ್ಥಿತಿಗೆ ನೀವು ಹೇಳೋದಂಗೆ ನಾನು ಅನ್ಕೊಳ್ಳೋದಾದ್ರೆ, ಸಿದ್ದರಾಮಯ್ಯನವ್ರನ್ನೇ ಕಂಟಿನ್ಯೂ ಮಾಡಿದ್ರೆ ಏನು ಲಾಭ ನಷ್ಟ, ಅವ್ರನ್ನ ಕೈ ಬಿಟ್ರೆ ಏನು ಲಾಭ ನಷ್ಟ, DK ಶಿವಕುಮಾರ್ ಅವರಲ್ಲಿ ಕೂತ್ರೆ ಏನು ಲಾಭ ನಷ್ಟ, ಅವ್ರನ್ನ ಕೈ ಬಿಟ್ರೆ ಏನು, ಈ ಥರದ್ದೆಲ್ಲ ಯೋಚನೆಗಳು ನವೆಂಬರ್ 20 ನಂತರ ಆಗಬಾರ್ದು. 2.5 ವರ್ಷ ಅನ್ನೋ ಒಪ್ಪಂದ ಅವತ್ತು ಆಗಿತ್ತು ಅನ್ನೋದಾದ್ರೆ ಆ ಡೆಸಿಷನ್ ತಗೊಳ್ಬೇಕಾದ್ರೆ ಮಾಡಬೇಕು. ಕಡೆ ಪಕ್ಷ ನವೆಂಬರ್ 19 ಮಾಡ್ಬೋದಲ್ವಾ? ನೋಡಿ, ಅದಕ್ಕೆ ಅವರು ನೇರವಾಗಿ ಇದನ್ನ ನೀವೇ ಬಗೆಹರಿಸ್ಕೊಳ್ಳಿ ಅಂದಮೇಲೆ ಇವತ್ತು ಟಿಫನ್ಗೆ ಬಂದಿದೆ. ಅವ್ರಿಗೆ ಹೋಗದೆ ಇರೋ ಚರ್ಚೆ ಟಿಫನ್ಗೆ ಆಯ್ತು. ಈಗ ಸಿದ್ದರಾಮಯ್ಯನವ್ರ ಮನೇಲಿ ಟಿಫನ್ ಆಯ್ತು. ಮತ್ತು ನಾಳೆ DK ಶಿವಕುಮಾರ್ ಅವರಲ್ಲಿ ಬ್ರೇಕ್ಫಾಸ್ಟ್. ನಾವು ಬ್ರೇಕ್ಫಾಸ್ಟ್ ಅಂದ್ರೆ ಏನೋ ಸಸ್ಯಾಹಾರ ಆಗಿರುವಂಥವ್ರು ಎಲ್ಲರೂ ನಾನ್ ವೆಜ್ ತಿನ್ನೋರು ಕೂಡ ಬ್ರೇಕ್ಫಾಸ್ಟ್ ಏನು ತಿಂತೀವಿ? ಇಡ್ಲಿ, ವಡೆ, ದೋಸೆ ತಿಂತೀವಿ. ಅವ್ರಿಗೆ ನಾನ್ ವೆಜ್ ಅರೇಂಜ್ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೆಲ್ಲ ಸೆಂಡ್ ಆಫ್ ಅನ್ಸುತ್ತೆ. ಸಿದ್ದರಾಮಯ್ಯನವ್ರಿಗೆ ಇದು ಖಂಡಿತ ಸೆಂಡ್ ಆಫ್. DK ಶಿವಕುಮಾರ್ ಅವ್ರಿಗೆ ಒಂದು ಆಲೋಚನೆ ಹೌದು. ಮತ್ತೆ ಅದಾದ್ಮೇಲೆ ಪಾಪ ಜಮೀರ್ ಮನೆಗೂ ಹೋಗ್ಲಿ, ಒಳ್ಳೆ ಬಿರಿಯಾನಿ ತಿನ್ಲಿ ಮಧ್ಯಾಹ್ನ, ನಮ್ಗೇನು ತೊಂದರೆ ಇಲ್ಲ. ತಗೊಂಡ್ರೆ ಎಂಡ್ ಅಂತ ಏನಾದ್ರು ಇದೆ. ಇದು ಸೆಂಡ್ ಆಫ್ ನಮ್ನೆಲ್ಲ ಪಕ್ಷಕ್ಕೆ ಹಬ್ಬ ಆದ್ಮೇಲೆ ಒಂದು ಮರಬ್ಬ ವಸ್ತು ಹುಡ್ಕೊಂಡ್ ಮಾಡ್ತೀವಿ ಹಿಂದೂಗಳ ಸಂಪ್ರದಾಯದಲ್ಲಿ. ಹಾಗಾಗಿ ಇದು ಸೆಂಡ್ ಆಫ್ ಇದೆ ನಮ್ಮ ಲೆಕ್ಕದಲ್ಲಿ. ಹಾಗಾಗಿ ನೋಡಿ, ಇವತ್ತು ಸಿದ್ದರಾಮಯ್ಯನವ್ರ ಮನೆಯಲ್ಲಿ ತಿಂದಿರ್ತಕ್ಕಂಥ ಏನ್ ತಿಂಡಿ ಇದೆಯಲ್ಲ, ಈ ರಾಜ್ಯದ ಜನದ ತೆರಿಗೆ ದುಡ್ಡೇನೆ, ಆ ಇಡ್ಲಿ ವಡೆನೂ ಕೂಡ ಅದನ್ನು ಮರಿತಾ ಇದ್ದಾರೆ ಸರ್ಕಾರಗಳು. ನೋಡಿ, ಅಧಿಕಾರ ಹಂಚಿಕೆಗೆ ಅಪಾಪಿಯಾಗಿ ನೀವು ಆಗ್ಲೇ ಹೇಳ್ದಂಗೆ ಕರ್ನಾಟಕದ ಸ್ಥಿತಿಯನ್ನೇ ಇವತ್ತು ಯಾವುದೇ ಕಾಮಗಾರಿಗಳಾಗಿಲ್ಲ. ಸಾಕಷ್ಟು ವಿಚಾರನ JDS ವಕ್ತಾರರು ಹೇಳಿದ್ದಾರೆ. ಯಾವುದು ಕೂಡ ಕೆಲಸಗಳಾಗ್ತಿದೆ ಅಂತ ನನಗೆ ಪ್ರಶ್ನೆ. ಪ್ರತಿಪಕ್ಷವಾಗಿ ಅದ್ರ ಬಗ್ಗೆ ಮಾತಾಡ್ತೀನಿ, ಮಾತಾಡಿ. ನಮ್ಮ ಸಣ್ಣ ಬ್ರೇಕ್ ತಗೋತೀನಿ. ನೋಡಿ, ಇಷ್ಟೆಲ್ಲ ಪ್ರಹಸನ ಆಗ್ತಿದೆ. ಆಗಸ್ಟ್ ಇಂದ ಅಂತೂ ಮಾಧ್ಯಮ